ಹಲೋ ನಮಸ್ಕಾರ. ಜಿ.ಕೆ. ತೆಗೊತ್ತಿಗೆ ಸ್ವಾಗತ. ನಾನು ಗೋಪಾಲಕೃಷ್ಣ. ನಾವೀಗೊಂದು ವಿಮಾನ ಪ್ರಯಾಣದ ಬಗ್ಗೆ ಈಗ ಯಾವ ಥರ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಅನುಭವ ಆಗ್ತದೆ, ಅದಕ್ಕೋಸ್ಕರ ನಾವು ಏನೆಲ್ಲ ತಯಾರಿ ಅಂದರೆ ಈಗ ಟಿಕೆಟ್ ಪಡೆಯೋದಾಗಿರ್ಬೋದು, ಏರ್ಪೋರ್ಟಿಗೆ ಬರೋದಾಗಿರ್ಬೋದು, ಏರ್ಪೋರ್ಟ್ನೊಳಗೆ ಪ್ರೊಸೀಜರ್ಸ್, ಆಮೇಲೆ ವಿಮಾನದೊಳಗೆ ಹೋಗಿ ಕೂತ್ಕೊಂಡ ಮೇಲೆ ವಿಮಾನ ಟೇಕ್ ಆಫು, ಆಮೇಲೆ ಮೇಲೆಲ್ಲ ಎಷ್ಟೆಲ್ಲ ಚೆನ್ನಾಗಿ ಕೆಳಗಿನ ಸೀನ್ಗಳೆಲ್ಲ ಕಾಣ್ತದೆ, ಮತ್ತು ಲ್ಯಾಂಡಿಂಗ್ ತನಕ ಒಂದೊಂದಾಗಿ ಈಗ ವಿವರವಾಗಿ ತಿಳಿಯುತ್ತಾ ಹೋಗುವ. ನಾವೀಗ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರಲ್ಲಿ ನೋಡೋದಾದ್ರೆ 4 ವಿಧ ಮೇಯ್ನಾಗಿ ನೋಡ್ಬೋದು. ಅಂದರೆ ಈಗ ಒಂದನೇದಾಗಿ ಏರ್ಪೋರ್ಟಿಗೆ ಹೋಗಿ ಅಲ್ಲೇ ಕೌಂಟ್ರಲ್ಲಿ ನಾವು ಟಿಕೆಟ್ ಪಡ್ಕೊಳ್ಬೋದು. ಅದರದಷ್ಟು ರೆಕಮೆಂಡ್ ಮಾಡೋಗಿಲ್ಲ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೋಗೋದಾಗ್ತದೆ. ಅದ್ರ ಮೇಲೆ ನಮಗೆ ಫ್ಲೈಟ್ ಸಿಗ್ತದೆ ಇಲ್ವೋ ಯಾವತ್ತು, ಮತ್ತು ರೇಟ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಆ ಟೈಮಲ್ಲಿ. ಇನ್ನೊಂದು ಆಪ್ಷನ್ ಬಂದು ನಾವು ಯಾವುದು ಏರ್ಲೈನ್ಸ್ ಬೇಕೋ ಆ ಏರ್ಲೈನ್ಸಿನ ವೆಬ್ಸೈಟಿಗೆ ಹೋಗಿ ಡೈರೆಕ್ಟಾಗಿ ಆನ್ಲೈನಲ್ಲಿ ಟಿಕೆಟ್ ಪಡ್ಕೊಳ್ಬೋದು. ಅಂದರೆ ಈ ಕೆಲವರಿಗೆ ಪರ್ಟಿಕ್ಯುಲರ್ ಏರ್ಲೈನ್ಸ್ ಬೇಕು ಅಂತ ಇರ್ತದೆ, ಒಳ್ಳೊಳ್ಳೆ ಏರ್ಲೈನ್ಸ್ ಅಂತ, ಅಂಥವ್ರಿಗೆ ಮಾತ್ರ ಅದು ರೆಕಮೆಂಡೆಡ್. ಮತ್ತು ಅದರಲ್ಲಿ ಪ್ರೈಸ್ ವೈಸ್ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಏರ್ಲೈನ್ಸಲ್ಲಿ ಚೀಪ್ ಇರ್ತದೆ, ಇದರಲ್ಲಿ ಕಾಸ್ಟ್ಲಿ ಏನು ಅಂತ ಪರ್ಟಿಕ್ಯುಲರ್ ಡೇಟಿಗೆ. ನಾನು ಯೂಸ್ ಮಾಡೋ ಆ್ಯಪ್ಗಳು ಜನರಲಾಗಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಲೈಕ್ ಸ್ಕೈ ಸ್ಕ್ಯಾನರ್ ಇರ್ಬೋದು, ಕಾಯಾಕ್ ಇರ್ಬೋದು, ಇಲ್ಲ ಗೂಗಲ್ ಫ್ಲೈಟ್ಸ್. ಅದು ತುಂಬ ಅಂದರೆ ಈಗ ಮೆಟಾ ಸರ್ಚ್ ಎಂಜಿನ್ಸ್ ಹೇಳ್ತಾರೆ, ಸರ್ಚ್ ಎಂಜಿನ್ಸ್. ಅಂದರೆ ಈಗ ಈ ಟ್ರಾವೆಲ್ ಏಜೆಂಟ್ ಕೈಯಿಂದಲೂ ಅವುಗಳು ಡೇಟಾ ಕಲೆಕ್ಟ್ ಮಾಡ್ತವೆ. ಆಮೇಲೆ ವೆಬ್ಸೈಟಿಗೆ ಹೋಗಿ ಏರ್ಲೈನ್ಸಿನ ವೆಬ್ಸೈಟಿಂದ ಕೂಡ ಡೇಟಾ ಕಲೆಕ್ಟ್ ಮಾಡಿ ಯಾವುದು ಚೀಪು, ಯಾವ ಫ್ಲೈಟು ಎಷ್ಟಕ್ಕೆ ಸಿಗ್ತದೆ ಅಂತೆಲ್ಲ ಕ್ಲಿಯರಾಗಿ ಕೊಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಫ್ಲೈಟ್ಸಲ್ಲಿ 2 ವಿಧ, ಒಂದು ಡೊಮೆಸ್ಟಿಕ್, ಇನ್ನೊಂದು ಇಂಟರ್ನ್ಯಾಷನಲ್. ಡೊಮೆಸ್ಟಿಕ್ ಅಂದರೆ ಈಗ ದೇಶದ ಒಳಗೆ ಸುತ್ತುವಂಥದ್ದು. ಇಂಟರ್ನ್ಯಾಷನಲ್ ಫ್ಲೈಟ್ಸ್ ದೇಶ ವಿದೇಶಕ್ಕೆ ಸುತ್ತುವಂಥದ್ದು. ಅದರ ಮೇಲೆ ಅದಕ್ಕೆ ಪಾಸ್ಪೋರ್ಟ್ ಅಗತ್ಯ ಇರ್ತದೆ. ನಾವೀಗ ಸೆಲೆಕ್ಟ್ ಮಾಡಿರೋದು ಬೆಂಗಳೂರಿಂದ ಹೈದರಾಬಾದ್ ಫ್ಲೈಟ್ ಜರ್ನಿ. ಹಾಗೆ ಅದಕ್ಕೆ ಏನೆಲ್ಲ ಆಗಬೇಕು ಅಂತ ನಾನೀಗ ಗೂಗಲ್ ಫ್ಲೈಟ್ಸಲ್ಲಿ ಆ್ಯಪಿಗೆ ಚೆಕ್ ಮಾಡುವ. ಇನ್ನೊಂದು ಆಪ್ಷನ್ ಬಂದು ಟಿಕೆಟ್ ಬುಕ್ಕಿಂಗ್ ಆ್ಯಪ್ಗಳು. ಅಂದರೆ ಈಗ ಆನ್ಲೈನ್ ಬುಕ್ಕಿಂಗ್ ಲೈಕ್ ಮೇಕ್ ಮೈ ಟ್ರಿಪ್ಪು, ಗೋ ಐ.ಬಿ.ಬಿ ಇರ್ಬೋದು, ಆಮೇಲೆ ಈಸ್ ಮೈ ಟ್ರಿಪ್ ಇರ್ಬೋದು, ಕ್ಲಿಯರ್ ಟ್ರಿಪ್, ಆ ಥರ ಯಾತ್ರ ಅಂತ ತುಂಬ ಟ್ರಸ್ಟೆಡ್ ಆ್ಯಪ್ಗಳು. ಯಾವಾಗಲೂ ನಾವು ಟಿಕೆಟ್ ಬುಕ್ ಮಾಡುವಾಗ ಟ್ರಸ್ಟೆಡ್ ಆ್ಯಪನ್ನೇ ಯೂಸ್ ಮಾಡಿ, ಇಲ್ಲಾಂತಂದರೆ ನಮ್ಮ ಹಣ ಹೋಗ್ತದೆ, ಟಿಕೆಟ್ ಕೂಡ ಬರೋದಿಲ್ಲ. ನಾನೀಗ ಗೂಗಲಲ್ಲಿ ಸರ್ಚ್ ಮಾಡಿ ಗೂಗಲ್ ಫ್ಲೈಟ್ಸ್ ವೆಬ್ಸೈಟಿಗೆ ಬಂದಿದ್ದೇನೆ. ಈಗ ಓಪನ್ ಮಾಡಿದ್ದೇನೆ. ಇನ್ನೊಂದು ವಿಷಯ ಅಂತಂದರೆ, ಈಗ ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಿದರೆ ಈ ಗೂಗಲ್ ಫ್ಲೈಟ್ಸ್ ಆ್ಯಪ್ ಸಿಗೋದಿಲ್ಲ. ಅದರ ಬದಲಲ್ಲಿ ಯಾವುದೋ ಫೇಕ್ ಇರಬೇಕು, ಅದು ಫ್ಲೈಟ್ಸ್ ಗೂಗಲ್ ಅಂತ ಇದೆ, ಅದಕ್ಕೆ ಹೋಗಬೇಡಿ. ಅದು ಹೋದರೆ ಮೋಸ್ಟ್ಲಿ ಹಣ ಹೋಗ್ಬೋದು ಕಾಣ್ತದೆ. ನಾವು ಫ್ಲೈಟ್ ಬುಕ್ ಮಾಡುವ. ಈಗ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ರೌಂಡ್ ಟ್ರಿಪ್ ಕಾಣ್ತಾ ಉಂಟು. ರೌಂಡ್ ಟ್ರಿಪ್ ಅಂದರೆ ಹೋಗೋದು ಮತ್ತು ರಿಟರ್ನ್ ಬರೋದು ಬೇಡ, ನಾವೀಗ ಒನ್ ವೇ ಮಾತ್ರ ಹಾಕುವ. ಒನ್ ವೇ ಸೆಲೆಕ್ಟ್ ಮಾಡಿದ್ದೇನೆ. ಅದ್ರ ಮೇಲೆ ಎಷ್ಟು ಪರ್ಸನ್ನು, ಅದೀಗ 1 ಹಾಕಿದ್ದೇನೆ. ಆಗ ಇಕಾನಮಿಯ ಬಿಸ್ನೆಸ್ ಕ್ಲಾಸ್ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಬಿಸ್ನೆಸ್, ಪ್ರೀಮಿಯಂ ಎಕಾನಮಿ ಇದೆ. ಎಕಾನಮಿ ಅಂದರೆ ಚೀಪೆಸ್ಟ್, ಅದನ್ನೇ ಸೆಲೆಕ್ಟ್ ಮಾಡಿದ್ದೇನೆ. ಈಗ ಎಲ್ಲಿಂದ ಹೋಗ್ತಾ ಇರೋದು ಅಂತ, ನಾವು ಬೆಂಗಳೂರಿಂದ ಹೋಗ್ತಾ ಇದ್ದೇವೆ, ಅದಕ್ಕೀಗ ಬೆಂಗಳೂರು ಕ್ಲಿಕ್ ಮಾಡಿದೆ. ನೆಕ್ಸ್ಟು ತಲುಪಬೇಕಾದ ಜಾಗ ಅಂದರೆ ಈಗ ಲ್ಯಾಂಡಿಂಗ್ ನಾವು ಹೈದರಾಬಾದ್ ಕ್ಲಿಕ್ ಮಾಡಿದೆ. ಹೈದರಾಬಾದ್ ಈಗ ಇಲ್ಲಿ ಅಂದರೆ ಈ HYD ಅಂತ, ಅದಂದರೆ ಏರ್ಪೋರ್ಟಿದು ಕೋಡು, ಅದು ಸಮೇತ ನಾವು ಕ್ಲಿಕ್ ಮಾಡಬೇಕಂತಂದರೆ ಮಾತ್ರ ಕಂಟಿನ್ಯೂ ಆಗ್ತದೆ. ಆಮೇಲೆ ನಾನು ಡೇಟ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾಯಿದ್ರೆ ಈಗ ಚಾರ್ಟೇ ಬಂದಿದೆ ಪ್ರೈಸ್ ಇದು. ಹಾಗೆ ಈಗ ಟಿಕೆಟ್ ಫೇರ್ ಎಷ್ಟೆಷ್ಟು ಅಂತ ಈಗ ಡಿಸೆಂಬರಲ್ಲಿ, ಆಮೇಲೆ ಜನವರಿಯಲ್ಲಿ ಮತ್ತು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಈಗ ಡಿಸೆಂಬರ್ 20th ನಾವು ಹೋಗುತ್ತಂದರೆ 6,400 ಪೇ ಮಾಡಬೇಕಾಗ್ತದೆ. ಅದೇ ಈಗ ಜನವರಿಯಲ್ಲಿ 12th ಹೋಗೋದಾದರೆ 2,200 ರೂಪಾಯಿ ಪೇ ಮಾಡಿದರೆ ಆಯ್ತು ಅಷ್ಟೇ. ಹಾಗೆ ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಈಗ ಆ ದಿವಸ ಎಷ್ಟು ಗಂಟೆಗೆಲ್ಲ ಫ್ಲೈಟ್ಸ್ ಇರ್ತದೆ ಅದನ್ನು ಚೆಕ್ ಮಾಡ್ತಾ ಹೋಗುವ. ಅಂದರೆ ಇಲ್ಲಿಗ ಸರ್ಚ್ ಕೊಟ್ಟಿದ್ದಾರಲ್ಲ, ಸರ್ಚ್ ಕ್ಲಿಕ್ ಮಾಡುವ. ಫ್ಲೈಟ್ಸಿದು ಚಾರ್ಟ್ ಬಂತು, ನಾವೀಗ ನೋಡ್ಬೋದು. ಇಲ್ಲಿ ಈಗ ಬೆಳಿಗ್ಗೆ 6:30ಕ್ಕೆ ಹೊರಟು 7:40 ತಲುಪ್ತದೆ, ಅಂದರೆ 1 ಗಂಟೆ 10 ನಿಮಿಷ. ಅದೊಂದು ಇಂಪಾರ್ಟೆಂಟ್ ನಾವು ನೋಡಿಕೊಳ್ಬೇಕು. ನಾನ್ ಸ್ಟಾಪಾ ಅಲ್ಲ ಇನ್ನು 1 ಸ್ಟಾಪ್ 2 ಸ್ಟಾಪ್ಸ್ ಅಂತ ಕೊಡ್ತಾರೆ, ಅದಂತೂ ತುಂಬ ಡಿಲೇ ಆಗ್ತದೆ. ಹಾಗೆ ಅದನ್ನು ನಾವು ಚೆಕ್ ಮಾಡಿಕೊಳ್ಬೇಕು. ಮತ್ತೊಂದು ವಿಷಯ ಅಂತಂದರೆ, ನಾವು ಫ್ಲೈಟಿಗೆ 6:30 ಇದ್ದರೆ ನಾವು 4 ಗಂಟೆ ಸಮಯಕ್ಕೆ ಸಾಮಾನ್ಯ ಅಲ್ಲಿ ತಲುಪಬೇಕು ಏರ್ಪೋರ್ಟಿಗೆ. ಇಲ್ಲಾಂತಂದರೆ ಅಲ್ಲಿ ಚೆಕ್-ಇನ್ ಟೈಮೆಲ್ಲ ತುಂಬ ಬೇಗ ಇರ್ತದೆ, ಅಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ತದೆ. ಹಾಗೆ ನಾವು ಆ ಥರ ನೋಡಿಕೊಳ್ಬೇಕು ನಾವು ಫ್ಲೈಟ್ ಸೆಲೆಕ್ಟ್ ಮಾಡೋ ಮೊದಲೇ. ನಾನೀಗ ಆಕಾಶ ಏರ್ಲೈನ್ಸ್ ಇದು 6:30ಕ್ಕೆ ಹೊರಡೋ ಫ್ಲೈಟ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದೆ. ಇಲ್ಲಿಗ ಆಪ್ಷನ್ಸ್ ಕಾಣ್ತಾ ಉಂಟು. ಇದರಲ್ಲೀಗ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ.
ಒಂದು ಮಾತ್ರ ಫ್ರೀ ಕ್ಯಾರಿ ಆನ್ ಬ್ಯಾಗ್ ಕೊಟ್ಟಿದ್ದಾರೆ. ಅದರದ್ದು ಸಂಪೂರ್ಣ ವಿವರ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಅಷ್ಟೇ. ಮೋಸ್ಟ್ಲಿ ಇದು ಕ್ಯಾಬಿನ್ ಬ್ಯಾಗೇಜ್ ಇರ್ಬೋದು. ಅಂದರೆ 7 kg ಮಾತ್ರ ಕ್ಯಾಬಿನ್ ಬ್ಯಾಗೇಜ್. ಚೆಕ್ಕಿನ್ ಬ್ಯಾಗೇಜ್ 15 kg ತನಕ ಮಾಮೂಲಿ ಕೊಡ್ತಾರೆ. ಅದು ಅಲೌಡ್ ಇಲ್ಲ ಈ ಪ್ರೈಸಿಗೆ. ಬೇಕಂತಂದರೆ ಪುನಃ ಎಕ್ಸ್ಟ್ರಾ ಪ್ರೈಸ್ ಕೊಡಬೇಕು. ಬುಕ್ಕಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಯಾವ ಸೈಟಲ್ಲಿ ಬೇಕೋ ನಾವು ಬುಕ್ ಮಾಡ್ಬೋದು. ಈಗ ಬುಕ್ ವಿತ್ ಆಕಾಶ ಏರ್ ಕೊಟ್ಟಿದ್ದಾರೆ, ಬುಕ್ ವಿತ್ waya.com ಕೊಟ್ಟಿದ್ದಾರೆ, ಬುಕ್ ವಿತ್ ಕ್ಲಿಯರ್ ಟ್ರಿಪ್ ಕೊಟ್ಟಿದ್ದಾರೆ. ನಾವು ಯಾವುದ್ರಲ್ಲಿ ಚೀಪ್ ಕಾಣ್ತೋ ಅದರಲ್ಲಿ ಈಗ ಕಂಟಿನ್ಯೂ ಮಾಡುವ. ನಾವೀಗ ಬುಕ್ ವಿತ್ waya.com ಕೊಟ್ಟಿದ್ದಾರೆ 2099 ಕಂಟಿನ್ಯೂ ಕೊಡ್ತೇನೆ. ಈಗ ಫ್ಲೈಟಿಗೆ ನಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕು. ಟ್ರಾವೆಲರ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ಈಗ ಟೈಟಲ್ ಕೇಳ್ತಾರೆ. ನಾನೀಗ ಮಿಸ್ಟರ್ ಕೊಟ್ಟಿದ್ದೇನೆ. ಆಮೇಲೆ ನೇಮ್ ಗೋಪಾಲ್ ಕೃಷ್ಣ ಕೊಡ್ತೇನೆ. ಗೋಪಾಲ್ ಕೃಷ್ಣ ಕೊಟ್ಟೆ. ಆಮೇಲೆ ಸೆಕೆಂಡ್ ಲೈನ್ ಲಾಸ್ಟ್ ನೇಮ್ ಕೇಳಿದ್ದಾರೆ. ನಾನೀಗ KM ಮಾತ್ರ ಕೊಡ್ತೇನೆ ಅಷ್ಟೇ, ನಂದು ಇನಿಷಿಯಲ್ ಅದು. ಹೇಳ್ತಾ ಹೋಗ್ತಾರೆ, ನಾವು ಫಿಲ್ ಮಾಡ್ತಾ ಹೋಗುವ. ನೆಕ್ಸ್ಟ್ ಈಗ ಸೆಲೆಕ್ಟ್ ಆ್ಯಡ್ ಆನ್ಸ್ ಕೇಳಿದ್ದಾರೆ. ಈಗ ಮೀಲ್ಸ್ ಬೇಕಿದ್ರೆ, ಅಂದರೆ ಬ್ಯಾಗೇಜ್ ಎಕ್ಸ್ಟ್ರಾ, ಸೀಟ್ ಎಕ್ಸ್ಟ್ರಾ ಅಂಥದ್ದೇನಾದರೂ ಬೇಕಿದ್ರೆ ನಮಗೆ ಅದು ಯಾವುದು ಬೇಡ. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಂದರೆ ಈಗ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಮೇಲ್ ಮತ್ತು ಫೋನ್ ನಂಬರ್ ಕೊಡಬೇಕು. ಈ ಇಮೇಲ್ ಯಾವುದು ಕೊಟ್ಟಿದ್ದೇವೋ ಅದಕ್ಕೆ ಈ ಟಿಕೆಟಿದ್ದು ಕಾಪಿ ಬರ್ತದೆ. ಆಮೇಲೆ ಹಾಟ್ ಡೀಲ್ಸು, ಆಮೇಲೆ ಆಫರ್ಸ್ ಕೋಡು ಅದು ಯಾವುದು ಇದ್ದರೆ ಅಪ್ಲೈ ಮಾಡ್ಬೋದು, ಅದು ಯಾವುದು ಇಲ್ಲ. ಈಗ ನೆಕ್ಸ್ಟ್ ಪ್ರೊಸೀಡ್ ಕೊಡುವ. ಈಗ ನಾನು ಯಾವುದು ಎಂಟ್ರ್ ಮಾಡಲಿಲ್ಲ ಪ್ರಾಪರಾಗಿ, ಹಾಗೆ ಪ್ರೊಸೀಡ್ ಆಗಲಿಲ್ಲ. ನೆಕ್ಸ್ಟ್ ಪ್ರೊಸೀಡ್ ಆದಮೇಲೆ ಪೇಮೆಂಟ್ ಕೇಳ್ತದೆ. ಅದೀಗ UPI ಇಲ್ಲ ಅಂತಂದರೆ ಕಾರ್ಡ್ ಮೂಲಕ ಪೇ ಮಾಡ್ಬೋದು. ನಾವು ಕಾರ್ಡ್ ಅಥವಾ UPI ಯಾವುದಿದೆ ಆ್ಯಪ್ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನೀಗ ಸೇಫ್ಟಿ ಮೆಜರ್ಸಲ್ಲಿ ಈಗ ಫುಲ್ ಡೀಟೇಲ್ಸ್ ನಂದು ಕೊಡ್ತಾ ಇಲ್ಲ. ಈಗ ಪೇಮೆಂಟ್ ಆಯಿತು ಅಂತ ಅಸ್ಯೂಮ್ ಮಾಡುವ. ನೆಕ್ಸ್ಟ್ ಮೇಲ್ ID ಓಪನ್ ಮಾಡಬೇಕು. ಆಗ ಮೇಲಲ್ಲಿ ಬಂದಿರ್ತದೆ, ಅದು ಕನ್ಫರ್ಮೇಷನ್ ಲೆಟ್ರ್ ಬಂದಿರ್ತದೆ. ಆಮೇಲೆ ಟಿಕೆಟ್ ಕೂಡ ಅದರಲ್ಲೇ ಪ್ರಿಂಟ್ ಆಗಿರ್ತದೆ. ಅದೇ ನೆಕ್ಸ್ಟ್ ಫರ್ದರ್ ಬೇಕಾಗುವಂಥದ್ದು. ಆದಮೇಲೆ ನಮ್ಮ ಮೇಲ್ ಐಡಿಗೆ ಈ ಥರದ ಒಂದು ಮೇಲ್ ಬರ್ತದೆ. ಈಗ ಬುಕ್ಕಿಂಗ್ ಅಂಡರ್ ಪ್ರೊಸೆಸ್ ಹೇಳಿ ಬರ್ತದೆ. ಅದ್ರ ಮೇಲೆ ಬುಕ್ಕಿಂಗ್ ಸ್ಟೇಟಸ್ ಇನ್ ಪ್ರೋಗ್ರೆಸ್ ಬರ್ತದೆ. ಮತ್ತು ಕಂಪ್ಲೀಟ್ ಡೀಟೇಲ್ಸು, ಫ್ಲೈಟ್ ಎಷ್ಟು ಗಂಟೆಗೆ, ಎಲ್ಲಿಗೆ ತಲುಪೋದು ಅದೆಲ್ಲ ಡೀಟೇಲ್ಸ. ಮತ್ತು ಕ್ಯಾರಿಯನ್ ಬ್ಯಾಗೇಜ್ 7 kg, ಅಂದರೆ ಇದು ಕ್ಯಾಬಿನ್ ಬ್ಯಾಗೇಜ್ ಹೇಳ್ತಾರೆ, ಕೈಲಿ ಹಿಡ್ಕೊಂಡು ಹೋಗೋ ಬ್ಯಾಗೇಜ್ 7 kg. ಆಮೇಲೆ ಚಕ್ರ ಬ್ಯಾಗ್ 15 kg, ಅಂದರೆ ಚೆಕ್-ಇನ್ ಬ್ಯಾಗೇಜ್ ಅಂತ. ಅದೀಗ ಫ್ಲೈಟಲ್ಲಿ ಒಳಗೆ ಕಳಿಸ್ತೇವೆ, ನಮಗೆ ಕೈಲಿ ಅದು ಇರೋದಿಲ್ಲ. ಮತ್ತು ನಾವು ಮತ್ತೆ ಪುನಃ ಕಲೆಕ್ಟ್ ಮಾಡಿಕೊಡ್ಬೇಕು. ಅದೆಲ್ಲ ಸರಿಯಾಗಿ ನೋಡಿಕೊಡ್ಬೇಕು. ಮತ್ತು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲ ನೋಡಿಕೊಡ್ಬೇಕು. ಅಂದರೆ ಈಗ ನಾವು ಈ ಮೈಲ್ ಐಡಿಯಲ್ಲಿ ಏನು ಟಿಕೆಟ್ ಬಂದಿರ್ತದೆ ಅದನ್ನು ನಾವು ತಗೊಂಡೋಗಿ ಏರ್ಪೋರ್ಟಲ್ಲಿ, ಸಪೋಸ್ ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆದರೆ ಅಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೌಂಟ್ರ್ ಇರ್ತದೆ. ಅಲ್ಲಿ ಹೋಗಿ ನಾವು ಅದೊಂದು ಐದಾರು ಮೊಬೈಲಲ್ಲಿ ತೋರಿಸ್ಬೋದು, ಇಲ್ಲಾಂತ ಪ್ರಿಂಟೌಟ್ ತಗೊಂಡೋಗಿ ಅದನ್ನು ತೋರಿಸ್ಬೋದು. ಆಗ ನಮಗೆ ಬೋರ್ಡಿಂಗ್ ಪಾಸ್ ಸಿಗ್ತದೆ. ಇಲ್ಲಾಂತಂದರೆ ಇನ್ನೊಂದು ಈಸಿ ಮೆಥಡ್ ಅಂದರೆ ನಾವು 48 hours ಮೊದಲು ಬೋರ್ಡಿಂಗ್ ಪಾಸ್ ರೆಡಿಯಾಗಿರ್ತದೆ. ಅದಕ್ಕೆ ನಾವು ಏರ್ ಇಂಡಿಯಾ ಅಂತಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ವೆಬ್ಸೈಟಿಗೆ ಹೋಗಿ ವೆಬ್ ಚೆಕ್-ಇನ್ ಮಾಡಬೇಕು. ಆಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದೆ. ಇಲ್ಲಿ QR ಕೋಡ್ ಕೂಡ ಬರ್ತದೆ, PNR ನಂಬರ್ ಬರ್ತದೆ. ಅದ್ರ ಮೇಲೆ ನಮ್ಮದು ಫುಲ್ ಡೀಟೇಲ್ಸು, ಮತ್ತು ನಮ್ಮ ಸೀಟ್ ನಂಬರು, ಮತ್ತು ಗೇಟ್ ಯಾವುದು ಅಂತ, ಅಂದರೆ ಮೇಯ್ನ್ ಗೇಟ್ ನಂಬರ್ ಕೊಟ್ಟಿರ್ತಾರೆ ನಮ್ಮ ಡಿಪಾರ್ಚರ್ದು, ಆ ಗೇಟ್ ಎಲ್ಲ ಡೀಟೇಲ್ಸ್ ಬರ್ತದೆ. ಈ ಥರ ಹೊರಡೋ ಗಡಿಬಿಡಿಯಲ್ಲಿ ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವ್ದಾರು ID, ಆಮೇಲೆ ಇಂಟರ್ನ್ಯಾಷನಲ್ ಫ್ಲೈಟ್ ಆದರೆ ಪಾಸ್ಪೋರ್ಟು, ವೀಸಾ, ಆಮೇಲೆ ಹೋಟೆಲ್ ಬುಕ್ಕಿಂಗ್ ಪ್ರೂಫ್ ಎಲ್ಲ ತಗೊಂಡು ಮರಿಬೇಡಿ. ಏರ್ಪೋರ್ಟ್ ಬಂದೆವು, ಇನ್ನು ಒಳಗೆ ಎಂಟ್ರ್ ಆಗುವ. ನಾನಾಗಲೇ ಹೇಳಿದಾಗೆ ಕ್ಯಾಬಿನ್ ಬ್ಯಾಗ್ ಅಂತ ಏನಿರ್ತದೆ ಅದು ನಮ್ಮ ಜೊತೆಲಿ ತಗೊಂಡೋಗುವಂಥದ್ದು ಫ್ಲೈಟ್ನ ಒಳಗಡೆ. ಅದರಲ್ಲಿ ಮೊಬೈಲ್ ಇರ್ಬೋದು ಅಥವಾ ಪವರ್ ಬ್ಯಾಂಕ್, ಚಾರ್ಜರು ಅಂಥವೆಲ್ಲ ಅಲೌಡ್, ಇಯರ್ಫೋನ್ಸ್ ಎಲ್ಲ. ಮತ್ತು ಶಾರ್ಪೇಜಿದ್ದು ಏನು ಸೀಸರ್ಸ್ ಅಂಥದ್ದೆಲ್ಲ ಅಲೌಡ್ ಇಲ್ಲ, ಅದೆಲ್ಲ ಚೆಕ್-ಇನ್ ಬ್ಯಾಗಲ್ಲಿ ಹಾಕಬೇಕಾಗ್ತದೆ. ನಾವೀಗ ಮೈನ್ ಎಂಟ್ರೆನ್ಸಲ್ಲಿ ಎಂಟ್ರಾಗ್ಲಿಕ್ಕೆ ಅಂದರೆ ಸೆಕ್ಯೂರಿಟಿಯವರ ಹತ್ರ ನಾವು ನಮ್ಮ ID ಏನಿದೆ ಅದನ್ನು ತೋರಿಸಿ, ಆಮೇಲೆ ಫ್ಲೈಟ್ ಟಿಕೆಟು ಅದೆಲ್ಲ ತೋರಿಸ್ಬೇಕು, ಆಮೇಲೆ ಒಳಗೆ ಎಂಟ್ರಾಗ್ತದೆ. ಮತ್ತೊಂದು ವಿಷಯ ಅಂತಂದರೆ ನಾವು DG ಯಾತ್ರದಲ್ಲಿ ಆಲ್ರೆಡಿ ನಮ್ಮದು ಫೇಸ್ ಡಿಟೆಕ್ಟ್ ಮಾಡಿ ಅದರಲ್ಲಿ ಎಂಟ್ರಾಗಿದ್ದರೆ ನಮಗೆ ಇನ್ನೊಂದು ಕ್ಯೂ ನಿಲ್ಲಬೇಕಾಗಿಲ್ಲ. ಇನ್ನೊಂದು ಸೈಡಿಂದ ನಾವು ಬೋರ್ಡಿಂಗ್ ಪಾಸ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿ ಒಳಗೆ ಹೋಗ್ಬೋದು. ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಚೆಕ್-ಇನ್ ಕೌಂಟ್ರು. ಅಂದರೆ ನಮ್ಮ ಏರ್ಲೈನ್ಸ್ ಯಾವುದೋ ನೋಡಬೇಕು, ಅದರಲ್ಲಿ ಫ್ಲೈಟ್ ನಂಬರ್ಸ್ ಹಾಕಿರ್ತಾರೆ, ಸೇಮ್ ನಂಬರು ಮತ್ತು ಫ್ಲೈಟಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ನಾವಲ್ಲಿ ಹೋಗಿ ಚೆಕ್-ಇನ್ ಮಾಡಿಸ್ಕೊಳ್ಬೇಕು. ಆಗ ಈ ಥರದ ಪ್ರಿಂಟೆಡ್ ಶೀಟ್ ಕೊಡ್ತಾರೆ, ಅದನ್ನು ನಮ್ಮ ಬ್ಯಾಗಿಗೆ ಅಥವಾ ಅವರೇ ಅಂಟಿಸ್ತಾರೆ ಅಥವಾ ನಾವು ಹಾಕ್ಬೋದು. ಚೆಕ್-ಇನ್ ಬ್ಯಾಗಿಗೆ ಮಾತ್ರ, ಕ್ಯಾಬಿನ್ ಬ್ಯಾಗೇಜಿಗೆ ಇರುವುದಿಲ್ಲ.
ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನಮ್ಮ ಈ ಚೆಕ್ ಇನ್ ಪ್ಯಾಕೇಜ್ ಏನಿದೆ ಅದನ್ನು ಈ ಡ್ರಾಪ್ ಆಫ್ ಪ್ಲೇಸಲ್ಲಿ ಹಾಕಬೇಕು. ಅದು ಈಗ ಬೆಲ್ಟಲ್ಲಿ ಮುಖಾಂತರ ಮುಂದೆ ಹೋಗ್ತದೆ. ಆ ಥರ ಮುಂದೆ ಹೋಗಿ ಅದು ಡೈರೆಕ್ಟ್ ಅವರು ತಗೊಂಡೋಗಿ ಫ್ಲೈಟ್ನೊಳಗೆ ಸೇರಿಸ್ತಾರೆ. ಅದರ ಮೇಲೆ ನಾವು ಯಾವಾಗ ನಾವು ವಿಮಾನದಿಂದ ಇಳಿತೇವೆ ಆಗ ನಮಗೆ ಬ್ಯಾಗೇಜ್ ಕೌಂಟ್ರಲ್ಲಿ ಸಿಗ್ತದೆ ಮತ್ತೆ ಪುನಃ. ಇನ್ನು ನೆಕ್ಸ್ಟ್ ಪ್ರೊಸೀಜರು ಡಿಪಾರ್ಚರ್ಸಿಗೆ ಎಂಟ್ರಾಗಿ ಒಳಗೆ ಹೋಗಬೇಕು. ನಾವು ಫೈನಲ್ ಆಗಿ ಸೆಕ್ಯೂರಿಟಿ ಚೆಕ್ಗೆ ತಲುಪ್ತೇವೆ. ಅಲ್ಲಿ ನಾವು ನಮ್ಮ ಬೆಲ್ಟ್ ಏನಿದ್ರು ಬೆಲ್ಟ್ ಮೊಬೈಲ್ ಅದರಲ್ಲಿ ಇದರ ಕ್ರೇಟಲ್ಲಿ ಹಾಕಬೇಕು. ನಮ್ಮ ಬ್ಯಾಗ್ ಸೆಪ್ರೇಟ್ ಚೆಕ್ ಆಗಿ ಒಳಗೆ ಹೋಗ್ತದೆ. ಆಮೇಲೆ ನಾವು ಎಲ್ಲ ಮುಗೀತು ಪ್ರೊಸೀಜರ್ಸ್. ಇನ್ನು ನೆಕ್ಸ್ಟ್ ಲಾಂಜ್ ಆಕ್ಸೆಸ್ ಮಾಡ್ಬೋದು. ಅಂದರೆ ಈಗ ಬ್ಯಾಂಕ್ ಇದು ಟಾಪ್ ರೇಟೆಡ್ ಕಾರ್ಡ್ಸ್ ಇದ್ರೆ ಮಾತ್ರ ಅಲೌಡು, ಇಲ್ಲಿ ಫ್ರೀ ಇರ್ತದೆ. ಇಲ್ಲಾಂತಂದರೆ ನಾವು ನಿಯರ್ಲಿ 2000 ಪೇ ಮಾಡಬೇಕು. ಈಗ ಬೆಳಿಗ್ಗೆ 6:30 ಅಷ್ಟೇ. ಹಾಗೆ ನಾವು ಫುಡ್ ಮಾಡೋ ಟೈಮಲ್ಲಿ ಆದರೂ ಟ್ರೈ ಮಾಡೋ ಅಂತ ಬಂದಿದ್ದೇವೆ. ಈಗ ಬೆಳಗಿನ ತಿಂಡಿಗಳು ಎಲ್ಲ ರೀತಿಯ ಸಾಮಾನ್ಯ ಇಲ್ಲಿ ಇರ್ತದೆ. ಅಂದರೆ ಈಗ 5 ಸ್ಟಾರ್ ಹೋಟೆಲ್ ಯಾವ ಥರ ಕೊಡ್ತಾರೆ ಆ ಥರದ ಒಳ್ಳೆ ಫುಡ್ ಕೊಡ್ತಾರೆ. ಇವತ್ತೇನೋ ಅಷ್ಟೊಂದು ರಶ್ ಆಗಿಲ್ಲ. ಇಲ್ಲಾಂತಂದರೆ ನಾವು ಇಲ್ಲಿ ಫುಡ್ಡಿಗೆ ಆರ್ಡ್ರ್ ಕೊಟ್ಟು ಕ್ಯೂ ನಿಲ್ಲಬೇಕಾಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ. ಆರ್ಡ್ರ್ ಕೊಡಬೇಕಾಗಿರೋದು ದೋಸೆ ಆಮ್ಲೆಟ್ ಅಂತದಕ್ಕೆ ಮಾತ್ರ. ಮತ್ತು ಈ ಥರ ರೆಡಿ ಫುಡ್ಸ್ ಇರ್ತದೆ, ಅದು ಹಾಕಿ ನಾವು ಬೇಕಾದ್ರೆ ತಗೊಳ್ಬೋದು. ಆಮೇಲೆ ಜ್ಯೂಸಸ್ ಇರ್ತದೆ, ಫ್ರೂಟ್ಸ್ ಇರ್ತದೆ, ಎಲ್ಲ ಯಾವ್ದು ಬೇಕಾದ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೆ ತಗೊಳ್ಬೋದು. ಈಗ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನುವ. ಇನ್ನು ಬೇಗ ತಿನ್ಬೇಕಷ್ಟೇ. ನಾವು ಬರೋ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ನಾವು ಇನ್ನು ಗೇಟ್ ಏನಿದೆ ನಮ್ಮ ಬೋರ್ಡಿಂಗ್ ಪಾಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಅದರ ಗೇಟಿಗೆ ಹೋಗಿ ಮತ್ತೆ ಎಂಟ್ರಾಗಬೇಕು. ಗೇಟ್ ಅಷ್ಟೇ ಫ್ಲೈಟ್ ಹೋಗುವ 25-30 ನಿಮಿಷ ಮೊದಲೇ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋದಿಲ್ಲ. ಮನೆಯಲ್ಲಾದರೆ ಶುಗರ್ ಎಲ್ಲ ಹಾಕಿ ರೆಡಿ ಮಾಡಿ ಕೊಡ್ತಾರೆ, ಇಲ್ಲಿ ನಾವೇ ಹಾಕ್ಕೊಳ್ಬೇಕಷ್ಟೇ. ನಾವಾಗ ಲಾಂಜ್ ಆಕ್ಸೆಸ್ ಮಾಡಿದ್ದಿದೆ ಕೌಂಟ್ರಲ್ಲಿ. ಈ ಥರ ಕೌಂಟ್ರ್ ಕೆಳಗೆ ಮೇಲೆಲ್ಲ ಇರ್ತದೆ. ಸೇಲಿಗಂತ ಎಲ್ಲ ಶಾಪ್ಸಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಇಟ್ಟಿರ್ತಾರೆ. ರೇಟ್ಸ್ ಹಾಗೆ ಭರ್ಜರಿಯಾಗಿರ್ತದೆ. ನಮ್ಮದು ನೆಕ್ಸ್ಟ್ ಗೇಟ್ ಕಡೆಗೆ ನಮ್ಮ ಪಯಣ. ಈಗ ನಮ್ಮದು D3. ಹಾಗೆ ನಾವು ನೋಡ್ತಾ ಮುಂದೆ ಹೋಗ್ತಾ ಇದ್ದೇವೆ. ಎಸ್ಕಲೇಟ್ರೆಲ್ಲ ಇಟ್ಟಿರ್ತಾರೆ. ಹಾಗೆ ನಾವು ಇನ್ನು ಕೆಳಗೆ ಹೋಗ್ಬೇಕಷ್ಟೇ. ನಾವೀಗ ಗೇಟಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸಿ ಒಳಗೆ ಹೋಗ್ತಾ ಇದ್ದೇವೆ. ಈಗ ಫ್ಲೈಟ್ ಒಳಗೆ ಹೋಗ್ಲಿಕ್ಕೆ ಅಷ್ಟೇ 2 ಟೈಪಲ್ಲಿ. ಅಂದರೆ ಈಗ ಬೋರ್ಡಿಂಗ್ ಬ್ರಿಡ್ಜ್ ನಾವೀಗ ಅದರಲ್ಲಿ ನಮ್ಮನ್ನು ಕಳಿಸ್ತಿದ್ರೆ, ಈಗ ಫ್ಲೈಟ್ ದೂರದಲ್ಲಿದ್ದರೆ ಸ್ಟೆಪ್ಸ್ ಇರ್ತದೆ, ಅದರಲ್ಲಿ ಹತ್ತಿ ಹೋಗ್ಲಿಕ್ಕೆ ಇರ್ತದೆ. ಫ್ಲೈಟ್ ಇದು ಪೈಲಟ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಏರೋಸ್ಟೆಸ್ ರೆಡಿ ಇದ್ದಾರೆ. ನಾವೀಗ ನಮಸ್ತೆ ಮಾಡ್ತಾರೆ. ನಾವು ಅವ್ರಿಗೆ ಮತ್ತೆ ನಮಸ್ತೆ ಮಾಡಿ ಒಳಗೆ ಓದೋದಾಯಿತು. ಈಗ ನಮ್ಮ ಬೋರ್ಡಿಂಗ್ ಪಾಸಲ್ಲಿ ಸೀಟ್ ನಂಬರ್ ಏನಿದೆ ಅದನ್ನು ನೋಡಿ ಕೂತ್ಕೊಳ್ಳುವ. इसमें आप इस तरीके से हवा भरकर लाइफ जैकेट फैला सकते हैं. पानी के साथ संपर्क में आती बत्ती जल जाएगी और ये सीटी ध्यान आकर्षित करने में आपकी सहायता. प्लेस द मास्क विंडोज एंड माउथ एंड ब्रीथ नॉर्मली. ಕೂತ್ಮೇಲೆ ಆರ್ಎಸ್ಎಸ್ಗಳು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಸೀಟ್ ಬೆಲ್ಟ್ ಎಲ್ಲ ಹಾಕೊಳ್ಬೇಕು ಸರ್. ನಮ್ಮ ಫ್ಲೈಟ್ ಡಿಪಾರ್ಚರ್ ಟೈಮ್ ಆದ ತಕ್ಷಣ ಹೊರಟ ಮೇಲೆ ಇಮ್ಮಿಡಿಯೇಟ್ ಆಗಿ ಟೇಕ್ ಆಫ್ ಆಗೋದಿಲ್ಲ. ಒಂದು 10 ಮಿನಿಟ್ಸಲ್ಲಿ ತಗೊಳ್ತಾರೆ. ಅಂದರೆ ಆ ಗೇಟ್ ನಂಬರ್ ಕೊಟ್ಟಿರ್ತಾರೆ ರನ್ವೇಲಿ, ಅಲ್ಲಿಗೆ ತನಕ ಹೋಗಬೇಕು. ಹೋದ್ಮೇಲೆ ಎಲ್ಲ ರೆಡಿಯಾಗಿ ಮತ್ತೆ ಸ್ಪೀಡ್ ತಗೊಂಡು ಮತ್ತೆ ಟೇಕ್ ಆಫ್ ಆಗೋದು. ಈಗ ಬೋರ್ಡಿಂಗ್ ಪಾಸ್ ತಗೊಳ್ಳಿಕ್ಕೆ ವೆಬ್ ಚೆಕ್ಕಿನ್ ಆಗುವಾಗ ಅದೆಲ್ಲ ಆಪ್ಷನ್ ಇರ್ತದೆ. ವಿಂಡೋ ಸೀಟ್ ಆದರೆ ಸ್ವಲ್ಪ ಒಂದು 300-400 ರುಪೀಸ್ ಜಾಸ್ತಿ ಇರ್ತದೆ. ಹಾಗೆ ನಾನು ಜಾಸ್ತಿ ಪೇ ಮಾಡಿ ಈಗ ವಿಂಡೋ ಸೀಟ್ ತಗೊಂಡಿದ್ದೇನೆ ಈ ವಿಡಿಯೋ ಮಾಡಲಿಕ್ಕೋಸ್ಕರ. ನಾನು ಚಿಕ್ಕವನಿದ್ದಾಗ ನನ್ನನ್ನು ನನ್ನ ಅಕ್ಕರನ್ನೆಲ್ಲ ನನ್ನ ಅಪ್ಪ ಮಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿದ್ರು ಫ್ಲೈಟ್ ತೋರಿಸ್ಲಿಕ್ಕೆ ಅಂತ. ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಅನುಕೂಲ ಇಲ್ಲ ಇತ್ತು. ಅದನ್ನೆಲ್ಲ ನಾನು ಫ್ಲೈಟಲ್ಲಿ ಯಾವತ್ತೂ ನೆನೆಸ್ಕೊಳ್ತಾ ಇರ್ತೇನೆ. ನಮ್ಮ ಏರ್ಕ್ರಾಫ್ಟ್ ಮೇಲೆ ಹೋಗ್ತಾ ಉಂಟು. ಸಾಮಾನ್ಯ 35,000 ಫೀಟ್ ತನಕ ಹೋಗ್ತದೆ. ಮತ್ತು ಸ್ಪೀಡ್ಸ್ ಅಷ್ಟೇ 700-800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಈಗ ನಾವು ಮೇಲೆ ಬಂದು ಮೋಡ ಪಾಸಾಗಿ ಮೇಲಿಂದ ಹೋಗ್ತಾ ಇದ್ದೇವೆ. ಈಗ ನೋಡೋಗ ಈ ಪೌರಾಣಿಕ ಸಿನಿಮಾದಲ್ಲೆಲ್ಲ ಸೆಟ್ಟಿಂಗ್ ಮಾಡ್ತಾರಲ್ಲ, ಈ ಸ್ವರ್ಗಲೋಕದ ಆ ಥರ ಕಾಣ್ತದೆ. ಭಾಳ ಖುಷಿ ಆಗ್ತದೆ ನೋಡ್ಲಿಕ್ಕೆ ಮೇಲಿಂದ. ಇವತ್ತು ವೆದರ್ ತುಂಬ ಕ್ಲಿಯರ್ ಆಗಿದೆ. ಹಾಗೆ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ವ್ಯೂಸ್ ಎಲ್ಲ. ನಮಗೆ ಜರ್ನಿ ಮಧ್ಯದಲ್ಲಿ ಏರೋಸ್ಟೆಸ್ಗಳು ಈ ನೀರೆಲ್ಲ ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಪ್ರೀ ಬುಕ್ಡ್ ಫುಡ್ ಇದ್ರೆ ಅದನ್ನು ಸರ್ವ್ ಮಾಡ್ತಾರೆ.
ಮತ್ತು ಫುಡ್ ಇದ್ದರೆ ಎಕ್ಸ್ಟ್ರಾ ತಗೊಳ್ಬೋದು, ಕಾಸ್ಟ್ ಮಾತ್ರ ಎಕ್ಸ್ಟ್ರಾ ಆಗ್ತಾರೆ, ಸ್ವಲ್ಪ ಕಾಸ್ಟ್ ಇರ್ತದೆ. कुछ ही समय में सीट बेल्ट बांधने का संकेत आ जाएगा। जो यात्री शौचालय का प्रयोग करना चाहते हैं वो भी कर सकते हैं। सीट बेल्ट बांधने के ನಮ್ಮ ಫ್ಲೈಟ್ ಜರ್ನಿ ಸಾಮಾನ್ಯ 50 ನಿಮಿಷ ಆಗ್ತಾ ಬಂತು. ಇನ್ನೀಗ ಲ್ಯಾಂಡಿಂಗ್ ಈಗ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೆ ಈಗ ಅನೌನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. seat belt sign will not be permitted once the seat belt sign is switched on. We solicit your cooperation. Thank you. ನಮ್ಮ ಫ್ಲೈಟ್ ಈಗ ಲ್ಯಾಂಡಿಂಗ್ ರೆಡಿ ಆಗ್ತಾ ಉಂಟು. ಈಗ ವಿಂಗ್ಸಲ್ಲಿ ಕಾಣ್ತದೆ, ಸ್ಪಾಯ್ಲರ್ಸ್ ಹೇಳ್ತಾರೆ, ಫ್ಲಾಪ್ಸ್ ಹೇಳ್ತಾರೆ, ಎಲ್ಲ ಒಂದೊಂದೇ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ವೆದರ್ ಕ್ಲಿಯರ್ ಇದ್ದದಕ್ಕೆ ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ಕೆಳಗೆ ನೋಡಿದರೆ ಭಾಳ ಖುಷಿ ಆಗ್ತಾ ಉಂಟು. ನಮ್ಮ ಫ್ಲೈಟ್ ಕೆಳಗೆ ಇಳಿತಾ ಉಂಟು. ಈಗ ಫೈನಲ್ ಆಗಿ ಲ್ಯಾಂಡಿಂಗ್ ಆಗುವ ಹಂತಕ್ಕೆ ಬಂತು. ಲ್ಯಾಂಡಿಂಗ್ ಆಗ್ತದೆ, ಈಗ 1 ನಿಮಿಷದಲ್ಲಿ ಆಗ್ತದೆ. ಸೇಫ್ ಆಗಿ ಲ್ಯಾಂಡಿಂಗ್ ಆಯಿತು. हैदराबाद के राजीव गांधी अंतर्राष्ट्रीय हवाई अड्डे पर आपका ಆಲ್ ಆಫ್ ಎ ಸಡನ್ ಸ್ಪೀಡ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಸ್ವಲ್ಪ ಅದೇ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರ್ತದೆ. ಆಮೇಲೆ ಬ್ರೇಕಿಂಗ್ ಕೂಡ ಅಪ್ಲೈ ಮಾಡ್ತಾರೆ. ಇದು ಚೆಕ್ ಇನ್ ಬ್ಯಾಗೇಜ್ ಏನಿದೆ ಅದು ಕ್ಲೇಮಿಗೆ, ಅಂದರೆ ಬ್ಯಾಗೇಜ್ ಕ್ಲೇಮ್ ಕೌಂಟ್ರ್ ಅನೌನ್ಸ್ ಮಾಡ್ತಾರೆ. ನಮ್ಮ ಈ ಫ್ಲೈಟಿಗೆ ಯಾವ ಕೌಂಟ್ರ್ ಅಂತ ಅಲ್ಲಿ ಹೋಗಿ ನಾವು ಕ್ಲೇಮ್ ಮಾಡಬೇಕು, ತಗೊಳ್ಬೇಕು. For quick terminal entry, boarding, and dedicated guests at 14 airports across India. Thank you. ಫ್ಲೈಟ್ ಈಗ ಹೈದರಾಬಾದ್ ಏರ್ಪೋರ್ಟಿಗೆ ಕಡೆಗೆ ಹೋಗ್ತಾ ಉಂಟು, ಆದರೆ ನಮಗೆ ಇಳಿಬೇಕಲ್ಲ, ಹಾಗೆ ನಾವೀಗ ಇಳಿತಾ ಇದ್ದೇವೆ. ಈಗ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೈದರಾಬಾದಿಗೆ ರೀಚ್ ಆದೆವು. ಹಾಗೆ ಈಗ ಬ್ಯಾಗ್ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆಯಿತು. ನಮ್ಮ ಬ್ಯಾಗಿದು ಚೆಕ್ಕಿಂಗ್ ಅದು ಇದೆಲ್ಲ ನಡೀತಾ ಇರ್ತದೆ, ಸ್ಟಿಕ್ಕರ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಆದರೆ ಇಲ್ಲಿ ಕ್ಲೇಮ್ ಕೌಂಟ್ರಲ್ಲಿ ಮಾತ್ರ ಅಷ್ಟೇ, ಯಾರು ಯಾವ ಬ್ಯಾಗ್ ಎತ್ಕೊಂಡು ಕೇಳೋರಿಲ್ಲ. ಹಾಗೆ ಭಾಳ ಜಾಗ್ರತೆಯಲ್ಲಿ ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಿಕೊಳ್ಬೇಕು ಬ್ಯಾಗ್ಸ್. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.